ಒಂದು ಸಮಯ ಇತ್ತು ಭಾರತದಲ್ಲಿ ಎಲ್ಲರೂ ಚೆನ್ನಾಗಿ ಓದಿ ಒಂದು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ. ಆದ್ರೆ ಇವತ್ತಿನ ಯಂಗ್ ಇಂಡಿಯಾ ಬೇರೆ ತರನೇ ಯೋಚನೆ ಮಾಡುತ್ತೆ. ಅವರಿಗೆ ಬರೀ ಕೆಲಸ ಮಾಡೋದು ಬೇಕಿಲ್ಲ, ಅವರು ಆಂಟ್ರಪ್ರನರ್ ಆಗಬೇಕು. ಇಂಥದ್ದೇ ಒಂದು ಧಮಾಕ ಐಡಿಯಾ ತರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್, ನಮ್ಮ ಮುಂಬೈಯಿಂದ ಅಲಿಜಾ ಸೈಫ್ನಿ. ವೆಲ್ಕಮ್ ಅಲಿಜಾ, ವೆಲ್ಕಮ್ ಟು ಐಡಿಯಾ ಬಾಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಐಡಿಯಾ ಬಾಸ್ ಅಲಿಜಾ ಇಲ್ಲಿ ಕೇವಲ ಅವರ ಐಡಿಯಾವನ್ನ ತಂದಿದ್ದಾರೆ. ಸೊ ನಿಮ್ಮಿಂದ ಫಂಡಿಂಗ್ ಗಿಂತ ಜಾಸ್ತಿ ಮೆಂಟೋರ್ಶಿಪ್ ನ ಆಸೆ ಪಡ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಪ್ರಶ್ನೆಗಳ ಗುಂಡನ್ನ ಹಾರಿಸಿ. ರೆಡಿ ಅಲಿಜಾ? ಎಸ್ ಸರ್. ಹಲೋ ಇನ್ವೆಸ್ಟರ್ಸ್, ನನ್ನ ಹೆಸರು ಅಲಿಜಾ ಸೈಫಿ. ನಾನು ಮುಂಬೈಯಿಂದ ಬಂದಿದ್ದೀನಿ. ನಿಮಗೆ ಗೊತ್ತಾ ಇಂಡಿಯಾನಲ್ಲಿ ದೊಡ್ಡ ಚಾಲೆಂಜ್ ಏನು ಅಂತ? ವೇರ್ ಇಸ್ ದ ಡಿಸ್ಕೌಂಟ್? ಇಂಡಿಯಾನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಏನಂದ್ರೆ ಇದು ಚೀಪ್ ಆಗಿ ಎಲ್ಲಿ ಸಿಗುತ್ತೆ ಅಂತ. ಅದ್ ಏನೇ ಆಗಿರ್ಲಿ, ಈ ಚಾಲೆಂಜ್ಗೆ ಆನ್ಸರ್ ಕೊಡೋದಕ್ಕೆ ಬರ್ತಿದೆ ಗ್ರೋಯಿಸ್. ಗ್ರೋಯಿಸ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ಇದು ಎಲ್ಲ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ನ ಪ್ರೈಸಸ್ ನ ಸ್ಕ್ಯಾನ್ ಮಾಡಿ ಕಂಪೇರ್ ಮಾಡಿ ನಿಮ್ಗೆ ಬೆಸ್ಟ್ ಡೀಲ್ಸ್ ನ ಕೊಡುತ್ತೆ. ಅದು ಇನ್ಸ್ಟೆಂಟ್ಲಿ. ಅದ್ರ ಜೊತೆಗೆ ಪ್ರಾಡಕ್ಟ್ ರೇಂಜ್, ಪ್ರಾಡಕ್ಟ್ ಅವೈಲಬಿಲಿಟಿ ಮತ್ತೆ ಎಲ್ಲ ಆಫರ್ಸ್ ಅಂಡ್ ಡಿಸ್ಕೌಂಟ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡುತ್ತೆ. ನೀವು ಐಟಮ್ ಟೈಪ್ ಮಾಡಿದ್ರೆ ಸಾಕು, ಗ್ರೋಯಿಸ್ ತಿಳಿಸ್ಬಿಡುತ್ತೆ ಬೆಸ್ಟ್ ಪ್ರಾಡಕ್ಟ್ ಅಂಡ್ ಚೀಪೆಸ್ಟ್ ಪ್ರಾಡಕ್ಟ್ ಎಲ್ಲಿದೆ ಅಂತ. ಸಿಂಪಲ್ UI, ರಿಯಲ್ ಟೈಮ್ ಪ್ರೈಸ್ ಅಲರ್ಟ್ಸ್ ಅಂಡ್ ಮಂತ್ಲಿ ಸೇವಿಂಗ್ಸ್ ಜೊತೆ ಗ್ರೋಯಿಸ್ ಆಗಲಿದೆ ನಿಮ್ಮ ಬಜೆಟ್ ಫ್ರೆಂಡ್ಲಿ BFF. ಅದು ನಿಮ್ಮ ಮನೆ ರೇಷನ್ ಆಗಿರ್ಲಿ ಅಥವಾ ಲಾಸ್ಟ್ ಮಿನಿಟ್ ಪಾರ್ಟಿ ಎಸೆನ್ಷಿಯಲ್ಸ್ ಆಗಿರ್ಲಿ, ಗ್ರೋಯಿಸ್ ಆಗಲಿದೆ ಪ್ರತಿಯೊಬ್ಬ ಸ್ಮಾರ್ಟ್ ಬಯರ್ ನ ಟ್ರಸ್ಟೆಡ್ ಪಾರ್ಟ್ನರ್. ಈಗ ಈ BFF ಗೆ ಬೇಕಾಗಿದೆ BF ಅಂದ್ರೆ ಬಿಗ್ ಫಂಡ್ಸ್. ಅದಕ್ಕೆ ನನ್ನ ಆಸ್ಕ್ ಏನಂದ್ರೆ 15 lakhs ಆನ್ ಅ ಡಿಸ್ಕೌಂಟ್ ಆಫ್ 25% ವಿತ್ ಕನ್ವರ್ಟಬಲ್ ನೋಟ್. ಸೊ ಟೈಟನ್ಸ್, ರೆಡಿ ಇದ್ದೀರಾ ನಮ್ ಜೊತೆ ಕೈ ಜೋಡಿಸೋದಕ್ಕೆ ಟು ಮೇಕ್ ಗ್ರೋಸರಿ ಶಾಪಿಂಗ್ ಈಸಿ ವಿತ್ ಗ್ರೋಯಿಸ್? ಲವ್ಲಿ, ಇಟ್ಸ್ ದ ಫಾಸ್ಟೆಸ್ಟ್ ಪಿಚ್. ವೆರಿ ಗುಡ್. ಸ್ವಲ್ಪ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಿ ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ಅಂತ. ನೀವು ಏನ್ ಓದಿದ್ದೀರಾ? ನಿಮ್ಗೆ ಈ ಐಡಿಯಾ ಯಾಕೆ ಬಂತು, ಹೇಗ್ ಬಂತು? ಸೊ ಬೇಸಿಕ್ಲಿ ನನ್ಗೆ ಇವಾಗ 18 ವರ್ಷ ಅಂಡ್ ಸೊ ನಮಗಂತೂ ಈ ವಯಸ್ಸಲ್ಲಿ ಒಂದು ಐಡಿಯಾ ಕೂಡ ಇರ್ತಿರ್ಲಿಲ್ಲ. ಇವರು ಏನ್ ಮಾಡ್ಬೇಕು ಅನ್ನೋ ಐಡಿಯಾನೇ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಅದಕ್ಕಿಂತ ದೊಡ್ಡ ಐಡಿಯಾ 15 ಲಕ್ಷ ಕೊಟ್ಬಿಡಿ, ಅದು ಕನ್ವರ್ಟೇಬಲ್ ನೋಟ್ ಅಲ್ಲಿ. ಅದು ತುಂಬಾ ದೊಡ್ಡ ಐಡಿಯಾ ನೋಡಿ. ಏಜ್ ನಲ್ಲಿ ಐಡಿಯಾ ಯೋಚಿಸೋದು, ಬಿಸ್ನೆಸ್ ಯೋಚಿಸೋದು ಇದೇ ದೊಡ್ಡ ವಿಷಯ. Thank you so ಸ್ವಲ್ಪ much, sir. ಎಜುಕೇಶನ್ ಬಗ್ಗೆನೂ ಹೇಳಿ, ಮತ್ತೆ ಸ್ವಲ್ಪ Yes. ಥಾಟ್ಸ್ ಬಗ್ಗೆನೂ ಹೇಳಿ Yes, sir. ನಿಮ್ದು. So ಐ ಆಮ್ ಪರ್ಸ್ಯೂಯಿಂಗ್ ಅ ಡಿಗ್ರಿ. ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ವಿಚ್ ಇಸ್ BBA. ಅದು ಬ್ರಾಂಡಿಂಗ್ ಅಂಡ್ ಅಡ್ವರ್ಟೈಸಿಂಗ್ ಸ್ಪೆಷಲೈಸೇಷನ್ ಅಲ್ಲಿ, ಸ್ಕೂಲ್ ಆಫ್ ಬ್ರಾಂಡಿಂಗ್ ಅಂಡ್ ಅಡ್ವರ್ಟೈಸಿಂಗ್. ಅಂಡ್ ಈ ಐಡಿಯಾ ಒರಿಜಿನೇಟ್ ಆಗಿದ್ದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ, ಯೂಸರ್ ಎಕ್ಸ್ಪೀರಿಯನ್ಸ್ ಇಂದ. ಅಂಡ್ ನಾನು ಡೈಲಿ ಯೂಸರ್. ಯೂಶಲಿ ಎಕ್ಸಾಮ್ ಟೈಮ್ನಲ್ಲಿ ಸ್ನಾಕ್ಸ್, ರಿಫ್ರೆಶ್ಮೆಂಟ್ಸ್ ಹೀಗೆ ಏನೇನೆಲ್ಲ ಬೇಕಾಗ್ತಾ ಇರುತ್ತೆ. ಸೊ ಆ ಟೈಮ್ನಲ್ಲಿ ಈ ಐಡಿಯಾ ಒರಿಜಿನೇಟ್ ಆಯ್ತು. ಇಫ್ ಐ ಆಮ್ ಸಫರಿಂಗ್ ಫ್ರಮ್ ದಿಸ್ ಪ್ರಾಬ್ಲಮ್ ಅಂದ್ರೆ ನಾನು ಆಪ್ಸ್ ನ ಜಗಲ್ ಮಾಡಿ ಎಲ್ಲಿ ಅವೈಲಬಿಲಿಟಿ ಇದೆ, ಎಲ್ಲಿ ಡೆಲಿವರಿ ಇದೆ, ಎಲ್ಲಿ ಪ್ರೈಸ್ ಕಮ್ಮಿ ಇದೆ ಅಂತ. ಸೊ ನನ್ ಹಾಗೇನೆ ಇನ್ನೊಂದಷ್ಟು ಜನ ಯೂಸರ್ಸ್ ಇದ್ದೇ ಇರ್ತಾರೆ ಅಂತ. ಆಮೇಲೆ ಐಡಿಯಾ ಬಾಸ್ ಪ್ಲಾಟ್ಫಾರ್ಮ್ ಬಗ್ಗೆ ಗೊತ್ತಾಯ್ತು. ಫಾರ್ ಶ್ಯೂರ್ ಐಲ್ ಗೋ ಫಾರ್ ಇಟ್ ಅಂತ ಡಿಸೈಡ್ ಮಾಡಿದೆ. ಇವರು ನಮ್ಮ ಕಾಲೇಜಲ್ಲಿ ಆಂಟ್ರಪ್ರಿನರ್ ಸೆಲ್ ಕೂಡ ನಡೆಸ್ತಾರೆ. That's very nice, very nice. ನನಗೆ ಈ ಐಡಿಯಾದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ನಾನು 100% ಆನ್ಲೈನ್ ಶಾಪರ್ ಮತ್ತೆ ನಾನು ಒಬ್ಸೆಸ್ಡ್ ವಿತ್ ಡಿಸ್ಕೌಂಟ್ಸ್. ರಿಯಲಿ. ಈಗ ನಂದು ಒಂದು ಸ್ಪೆಸಿಫಿಕ್ ಕ್ವಶನ್ ಇದೆ. ನೀವು ಹೇಳಿದ್ರಿ ನೀವು ಕ್ವಿಕ್ ಕಾಮ್ ಪ್ಲಾಟ್ಫಾರ್ಮ್ಸ್ದು ಅಗ್ರಿಗೇಷನ್ ನೋಡ್ಕೊಂಡು ನೀವು ಪ್ರಾಡಕ್ಟ್ ಮಾಡಿದೀರಾ. ರೈಟ್ ಸರ್. ಹಾಗಾದ್ರೆ ನೀವು ಬರೀ 4 ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡೋಕ್ ಬಯಸ್ತೀರಾ ಅಥವಾ ಮೋರ್ ಪ್ಲಾಟ್ಫಾರ್ಮ್? ವಾಟ್ ಇಸ್ ದ ಐಡಿಯಾ? ವಿಲ್ ಫೋಕಸ್ ಆನ್ ಕ್ವಿಕ್ ಕಾಮರ್ಸ್ ರೈಟ್ ನೌ. ಸೊ 4 ಪ್ಲಾಟ್ಫಾರ್ಮ್ಸ್. ಯಾ. ಸೊ ಬೇಸಿಕ್ಲಿ ಕ್ವಿಕ್ ಕಾಮರ್ಸ್ ನಲ್ಲಿ ಬೇರೆ ಪ್ಲಾಟ್ಫಾರ್ಮ್ಸ್ ಬರುತ್ತೆ. ಸೊ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಎಲ್ಲಾ ಬ್ರಾಂಡ್ಸ್ ತಮ್ಮ IT ಸಿಸ್ಟಮ್ ನಲ್ಲಿ ಏನ್ ಪ್ರಯತ್ನ ಮಾಡುತ್ತಂದ್ರೆ ಅದು ಎಲ್ಲಾ ಪೋರ್ಟಲ್ಸ್ಗೆ ಒಂದೇ ಪ್ರಾಡಕ್ಟ್ ಒಂದೇ ಪ್ರೈಸಿಂಗ್ ನ ಕೊಡೋದಕ್ಕೆ. ಈಗ ನಿಮ್ಮ ಬ್ರಾಂಡ್ಸ್ ಅಲೈನ್ ಆಗ್ಬಿಡತ್ತೆ ಎಲ್ಲಾ ಜಾಗದಲ್ಲೂ ಒಂದೇ ಪ್ರೈಸಿಂಗ್ ನ ಕೊಡೋದಕ್ಕೆ. ಆಗ ನಿಮ್ಮ ಈ ಮಾಡೆಲಿಂಗ್ ಏನಿದೆ ಅದ್ರ ಯೂಸ್ ಕೇಸ್ ಏನಿದೆ? ಪ್ರತಿಯೊಂದು ಕ್ವಿಕ್ ಕಾಮರ್ಸ್ ನಲ್ಲಿ ಏನಂದ್ರೆ ಪ್ರಾಡಕ್ಟ್ಸ್ ನಲ್ಲಿ ಸ್ವಲ್ಪ ಆದ್ರೂ ಡಿಫರೆನ್ಸ್ ಇದ್ದೇ ಇರುತ್ತೆ. ಅದು 2% ಇರ್ಬೋದು ಅಥವಾ 5% ಇರ್ಬೋದು. ಪ್ರೈಸ್ ಇಸ್ ನಾಟ್ ದಿ ಓನ್ಲಿ ಫ್ಯಾಕ್ಟರ್ ವಿ ಆರ್ ವರ್ಕಿಂಗ್ ಆನ್. ನಾವು ಪ್ರೈಸ್ ಮೇಲೂ ವರ್ಕ್ ಮಾಡ್ತೀವಿ, ಪ್ರಾಡಕ್ಟ್ ರೇಂಜ್, ಪ್ರಾಡಕ್ಟ್ ಅವೈಲಬಿಲಿಟಿ, ಆಫರ್ಸ್ ಅಂಡ್ ಡಿಸ್ಕೌಂಟ್ ಅಂಡ್ ಡೆಲಿವರಿ ಸ್ಪೀಡ್ ಮೇಲೂ ವರ್ಕ್ ಮಾಡ್ತೀವಿ. ಸೊ ಪ್ರೈಸ್ ಕೂಡ ಒಂದು ಆಸ್ಪೆಕ್ಟ್, ಅದ್ರ ಜೊತೆಗೆ ಬೇರೆ ಕ್ಯಾಟಗರೀಸ್ ಕೂಡ ಇದೆ, ಅದ್ರ ಮೇಲೂ ವರ್ಕ್ ಮಾಡ್ತೀವಿ. ಇಲ್ಲಿ ಸ್ಪೆಷಲಿ ಕ್ವಿಕ್ ಕಾಮ್ ಅಲ್ಲಿ ಅವೈಲಬಿಲಿಟಿ ತುಂಬಾ ಕ್ರೂಷಿಯಲ್ ಇದೆ. ಆ ಪಿನ್ ಕೋಡ್ ಅಲ್ಲಿ, ಆ ಟೈಮ್ ಅಲ್ಲಿ, ಆ ಡಾರ್ಕ್ ಸ್ಟೋರ್ ಅಲ್ಲಿ ಪ್ರಾಡಕ್ಟ್ ಅವೈಲೇಬಲ್ ಇದೆಯಾ ಅಥವಾ ಇಲ್ವಾ, ಅದು ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ವಿಷಯ ಅವಳು ಹೇಳಿದ್ದೇನೆಂದ್ರೆ ಈ ಕಾಮರ್ಸ್ ಅಲ್ಲಿ ಯಾವಾಗ್ಲೂ ಈಗ ಬಿಕಾಸ್ ಈ ಪ್ಲಾಟ್ಫಾರ್ಮ್ಸ್ 6, 8, 10 ವರ್ಷದಿಂದ ಕೆಲಸ ಮಾಡ್ತಿದಾವೆ, ಬ್ರಾಂಡ್ಸ್ಗೆ ಅರ್ಥ ಆಗಿದೆ ಹೇಗೆ ಪ್ರೈಸ್ ಕ್ವಾಲಿಟಿ ಮೇಂಟೈನ್ ಮಾಡೋದು ಅಂತ. ಅಂಡ್ ದ ಪ್ಲಾಟ್ಫಾರ್ಮ್ಸ್ ಆರ್ ನಾಟ್ ಇನ್ ದ ಡಿಸ್ಕೌಂಟಿಂಗ್ ಫೇಸ್. ನಿಮ್ಮ ಆಪ್ ಅಲ್ಲಿ ಇಂಥ ಫೀಚರ್ ಏನಾದ್ರೂ ಇದೆಯಾ?
ಅವರು 20 ಪ್ರಾಡಕ್ಟ್ನ ಕೇಳ್ತಾ ಇದ್ದಾರೆ, 4 ಪ್ರಾಡಕ್ಟ್ ಈ ಆ್ಯಪಲ್ಲಿ ಬರುತ್ತೆ, 4 ಇದ್ರಲ್ಲಿ ಬರುತ್ತೆ, 4 ಇದ್ರಲ್ಲಿ ಬರುತ್ತೆ, ಈ ಥರ ಏನಾದರೂ ಡಿಸ್ಟ್ರಿಬ್ಯೂಟ್ ಆಗಿ ನಿಮಗೆ 4 ಕಡೆಯಿಂದ ಬರುತ್ತಾ, ಇಲ್ಲ 4 ಜಾಗದಲ್ಲಿ ನೀವು ಬೇರೆ ಬೇರೆ ಆರ್ಡರ್ ಮಾಡಬೇಕಾಗತ್ತಾ? ಸೊ ಬೇಸಿಕ್ಲಿ ಐ ಗೋ ಥ್ರೂ ದ ಹೋಲ್ ಯೂಸರ್ ಪ್ರಾಸೆಸ್. ನೀವು ಗ್ರೋಯಿಸ್ ಆಪ್ ಡೌನ್ಲೋಡ್ ಮಾಡ್ತೀರಾ. ಗ್ರೋಯಿಸ್ ನಲ್ಲಿ ಅಕಸ್ಮಾತ್ 10 ಪ್ರಾಡಕ್ಟ್ಸ್ ಇದೆ, ನಿಮ್ಗೆ ABC ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ, ನಿಮ್ಗೆ A ನಲ್ಲಿ 4 ತಗೊಳ್ಳೋದಿದೆ, B ಬಟ್ ಸಾರಿ ನಲ್ಲಿ ಎಲಿಸಾ, ಒಂದು ಇದರಲ್ಲಿ ಸ್ಪೆಸಿಫಿಕ್ ಕ್ವಶನ್ ಇದೆ ನನ್ನದೊಂದು. Yeah. ನೀವು ಗ್ರೋಯಿಸ್ ಅಲ್ಲಿ ಸರ್ಚ್ ಮಾಡಿದಾಗ ನೀವು ಒನ್ ಎಟ್ ಎ ಟೈಮ್ ಸರ್ಚ್ ಮಾಡ್ತೀರಾ, ರೈಟ್? Right, ಅಥವಾ right. ಪೂರ್ತಿ ಲಿಸ್ಟ್ ನ ಅಪ್ಲೋಡ್ ಮಾಡ್ಬೋದಾ ಒಂದ್ಸರಿನೇ? ಒನ್ ಎಟ್ ಅ ಟೈಮೇ ಇರುತ್ತೆ ಸರ್. ಬಟ್ ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್. ಅ ಗ್ರೋಸರಿ ಈಸ್ ನಾಟ್ ಬಾಟ್ ಒನ್ ಪ್ರಾಡಕ್ಟ್ ಅಟ್ ಎ ಟೈಮ್. ಒಂದು ಆಲೂ ಕೊಡಿ, ಒಂದು ಟೊಮ್ಯಾಟೊ ಕೊಡಿ, ಒಂದು Correct, ಗೋಬಿ correct, ಕೊಡಿ, ಈ ಥರ ಆಗೋದಿಲ್ಲ. ಹಾ ಯಾವಾಗಲೂ ಒಂದೊಂದು ಪ್ರಾಡಕ್ಟ್ ನಾವು ಸರ್ಚ್ ಮಾಡೋದು ಮತ್ತೆ ರಿಲೆವೆಂಟ್ ಆ್ಯಪ್ನಲ್ಲಿ ಹೋಗಿ ಆರ್ಡರ್ ಕೊಡೋದು ನನ್ನ ಪ್ರಕಾರ ಸಾಕಷ್ಟು ಇನ್ಕನ್ವೀನಿಯನ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನು ಅಟ್ಲೀಸ್ಟ್ ಈ ಲರ್ನಿಂಗ್ನ ನಿಮ್ಮ ಜೊತೆ ಟೇಬಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಐ ಆಬ್ವಿಯಸ್ಲಿ ಲುಕ್ ಫಾರ್ ದ್ಯಾಟ್. ಸೊ ಬೇಸಿಕ್ಲಿ ನೀವು ಐಟಮ್ ಸರ್ಚ್ ಮಾಡ್ತೀರಾ. ಐಟಮ್ ಸರ್ಚ್ ಮಾಡಿದ್ಮೇಲೆ ನಮ್ದೊಂದು ಸ್ಮಾರ್ಟ್ ಕಾರ್ಟ್ ಫೀಚರ್ ಇರುತ್ತೆ. ಅದರಲ್ಲಿ ಒಂದು 4 ಪ್ರಾಡಕ್ಟ್ಸ್ ನಿಮಗೆ ಪ್ಲಾಟ್ಫಾರ್ಮ್ A ನಲ್ಲಿ ಇಷ್ಟ ಆಗುತ್ತೆ, B ನಲ್ಲಿ ಒಂದು 4 ಇಷ್ಟ ಆಗುತ್ತೆ, 2 ಪ್ರಾಡಕ್ಟ್ಸ್ ನಿಮ್ಗೆ C ನಲ್ಲಿ ಇಷ್ಟ ಆಯ್ತು ಅನ್ಕೊಳ್ಳಿ. ಆಮೇಲೆ ನೀವು ಅದನ್ನ ಸ್ಮಾರ್ಟ್ ಕಾರ್ಟ್ ನಲ್ಲಿ ಹಾಕ್ತೀರಾ. ಅಡ್ರೆಸ್ ಆಟೋಫಿಲ್ ಫೀಚರ್ ಕೂಡ ಇರುತ್ತೆ. ನಮ್ಮ ಗ್ರೋಯಿಸ್ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ದಿ ಅದರ್ 3 ಪ್ಲಾಟ್ಫಾರ್ಮ್ಸ್ ವೇರ್ ಯು ಹ್ಯಾವ್ ಪಿಕ್ ದಿ ಐಟಮ್ಸ್. ಆ ಆಪ್ಗಳಲ್ಲಿ ಆಲ್ರೆಡಿ ನಿಮ್ ಅಡ್ರೆಸ್ ಆಟೋಫಿಲ್ ಆಗಿರುತ್ತೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಪ್ರೆಸ್ ದ ಪ್ಲೇಸ್ ಆರ್ಡರ್ ಬಟನ್ ಅಂಡ್ ದೆನ್ ಯು ವಿಲ್ ಬಿ ಡನ್. ಸಾರಿ, ಇದನ್ನ ಇನ್ನೊಂದ್ಸರಿ ನಂಗೆ ಎಕ್ಸ್ಪ್ಲೇನ್ ಮಾಡಿ. ಸೊ ಒಂದು ಸ್ಮಾರ್ಟ್ ಕಾರ್ಟ್ ಇರುತ್ತೆ, Right. ಅದರಲ್ಲಿ ನಾನು 4 ಪ್ರಾಡಕ್ಟ್ A ಪ್ಲಾಟ್ಫಾರ್ಮ್ ಇಂದ ಆಡ್ ಮಾಡಿದೆ, 4 ಪ್ರಾಡಕ್ಟ್ B ಪ್ಲಾಟ್ಫಾರ್ಮ್ ಇಂದ, 2 C ಪ್ಲಾಟ್ಫಾರ್ಮ್ ಇಂದ. ನಾನು ಚೆಕ್ಔಟ್ ಮಾಡಿದಾಗ ಅಲ್ಲಿ ಯು ವಿಲ್ ಓಪನ್ ದೋಸ್ 3 ಆಪ್ಸ್ ಅಂಡ್ ಆಡ್ ಫಾರ್ ಫಾಲಿನ್ 2 ಪ್ರಾಡಕ್ಟ್ಸ್ Yeah. ಸೈಮಲ್ಟೇನಿಯಸ್ಲಿ ಆ 3 ಆಪ್ ನ ಓಪನ್ ಮಾಡ್ತೀರಾ? ಇದು ಪಾಸಿಬಲ್ ಇದೆಯಾ ಟೆಕ್ ಸರ್, ವಿ ಆರ್ ವರ್ಕಿಂಗ್ ಆನ್ ದಟ್ ಆಸ್ಪೆಕ್ಟ್. ಹಾಗಾದ್ರೆ ಅದ್ ಮೂರನ್ನು ಚೆಕ್ಔಟ್ ಮಾಡ್ತಾರಾ? ಯಾ ರೈಟ್. ಇಲ್ಲ, ನಾನು ಅದಕ್ಕಿಂತ ಮುಂಚೆ ಕೇಳ್ತಾ ಇದ್ದೀನಿ. ಹಾ. ನಿಮ್ಮ 10 ಪ್ರಾಡಕ್ಟ್ಸ್ ಕಾರ್ಟಲ್ ಇದ್ರೆ ಮತ್ತೆ ನೀವು ಗ್ರೋಯಿಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವಾಗ ಸೈಮಲ್ಟೇನಿಯಸ್ಲಿ ದಿಸ್ ಆಪ್ ವಿಲ್ ಫಿಗರ್ ಔಟ್ ಇನ್ಸ್ಟಾಮಾರ್ಟ್ ಗೆ ಈ 4 ಆಡ್ ಮಾಡಬೇಕು. ಇದಂತೂ ಸಾಧ್ಯನೇ ಇಲ್ಲ ಅಲ್ವಾ? ನನಗೆ ಜಸ್ಟ್ ಸಾರಿ ಟು ಸೌಂಡ್ ಲೈಕ್ ಎ ನೇಸಿಯರ್, ಬಟ್ ನೀವು ಕ್ವಿಕ್ ಕಂಪೇರ್ ಡಾಟ್ ಇನ್ ನೋಡಿದೀರಾ? ಓಕೆ, ಅದು ಕೂಡ ಒಂದು ಆಪ್. ಅದು ಇದೇ ತರ ಸಿಮಿಲರ್ ಯೂಸ್ ಕೇಸ್ ಯೂಸ್ ಮಾಡ್ತಿದೆ. ಯಾಕಂದ್ರೆ ನಾನು ಡಿಸ್ಕೌಂಟ್ಸ್ ನ ತುಂಬಾ ಹುಡುಕ್ತೀನಿ, ಹಾಗಾಗಿ ಅದನ್ನ ನಾನು ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ನೀವು ಹೇಳಿದ್ರಲ್ಲ ಆ ಫೀಚರ್ ಇಲ್ಲ, ಅದು ಸ್ಮಾರ್ಟ್ ಕಾರ್ಡ್. ಅದನ್ನ ನಾನು ಯೂಸ್ ಮಾಡ್ಬೇಕಾದ್ರೆ ಒಂದೊಂದು ಪ್ರಾಡಕ್ಟ್ ನ ಇಂಡಿವಿಜುವಲಿ ಸರ್ಚ್ ಮಾಡಿ ಒಂದೊಂದನ್ನು ಇಂಡಿವಿಜುವಲಿ ಚೆಕ್ಔಟ್ ಮಾಡ್ಬೇಕಾಗುತ್ತೆ. ಆದ್ರೆ ಸ್ಮಾರ್ಟ್ ಕಾರ್ಡ್ ಫ್ಯೂಚರ್ ಏನಿದೆ ನೀವು ಯೋಚನೆ ಮಾಡಿರೋದು ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ನೀವು ಈ ಟೆಕ್ ಫಿಸಿಬಿಲಿಟಿ ನೋಡ್ಬೇಕಾಗುತ್ತೆ. API ಇಂಟಿಗ್ರೇಷನ್ ಆಗುತ್ತಾ ಈ ಪ್ಲಾಟ್ಫಾರ್ಮ್ ಅಲ್ಲಿ Yes ಅಂತ? sir, we'll look into it. ಸೊ ಬನ್ನಿ ನಾವು ಒಂದ್ಸತಿ ನಮ್ಮ ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಯೋಚನೆ ಮಾಡಿ ಹೇಳಿ, ಇವರ ಈ ಗ್ರೋಯಿಸ್ಗೆ ಎಷ್ಟು ಮಾರ್ಕೆಟ್ ಡಿಮ್ಯಾಂಡ್ ಇದೆ? ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಓಕೆ, ನಾಟ್ ಬ್ಯಾಡ್, ದಿಸ್ ಇಸ್ ಇಂಟ್ರೆಸ್ಟಿಂಗ್. ನಾಟ್ ಬ್ಯಾಡ್. ಆದ್ರೆ ಮಿಕ್ಸ್ ರಿವ್ಯೂ ಇದೆ. ನನ್ಗನ್ಸುತ್ತೆ 50-50 ಇದೆ, ಆಲ್ಮೋಸ್ಟ್ 50-50 ಇದೆ. 56% ಜನಕ್ಕೆ ಅನಿಸ್ತಾ ಇದೆ ಇದ್ರ ಅವಶ್ಯಕತೆ ಇದೆ ಅಂತ, ಮತ್ತೆ 44% ಜನಕ್ಕೆ ಅನಿಸ್ತಾ ಇದೆ ಪರವಾಗಿಲ್ಲ ಅಂತ. ಇದರಲ್ಲಿ ದುಡ್ಡು ಹೇಗ್ ಮಾಡ್ತೀರಾ ನೀವು? ಸೊ ಬೇಸಿಕ್ಲಿ ನಮ್ದು 3 ರೆವೆನ್ಯೂ ಮಾಡೆಲ್ಸ್ ಇರುತ್ತೆ. ಫಸ್ಟ್ ಅಫಿಲಿಯೇಟ್ ಕಮಿಷನ್. ನಾವು ಯಾವ್ದಾನ ಕ್ವಿಕ್ Directly from ಕಾಮರ್ಸ್ platform. ಯಾವ್ದಾನ ಸ್ಪೆಸಿಫಿಕ್ ಪರ್ಸೆಂಟೇಜ್ ಇರುತ್ತೆ, ಅದಕ್ಕೆ ತಕ್ಕಂಗೆ ವರ್ಕ್ ಮಾಡ್ತೀವಿ. ಸೆಕೆಂಡ್ ಬಂದು ಅಡ್ವರ್ಟೈಸ್ಮೆಂಟ್. FMCG ಪ್ರಾಡಕ್ಟ್ಸ್ ಏನಿರುತ್ತೆ ಅದ್ರದ್ದು ಅಡ್ವರ್ಟೈಸಿಂಗ್ ಮಾಡೋದಿದ್ರೆ ಅವರು ನಮ್ಮ ಆಪ್ ನಲ್ಲಿ ಅಥವಾ ವೆಬ್ ನಲ್ಲಿ ಮಾಡಬಹುದು. ಗ್ರೋಯಿಸ್ ವೆಬ್ಸೈಟ್. ಥರ್ಡ್ ವುಡ್ ಬಿ ಸಬ್ಸ್ಕ್ರಿಪ್ಷನ್ ಮಾಡೆಲ್ ವಿಚ್ ವುಡ್ ಬಿ ಗ್ರೋಯಿಸ್ ಪ್ರೋ. ಅದರಲ್ಲಿ ಬೇಸಿಕಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಅಂಡ್ ಡಿಸ್ಕೌಂಟ್ ಇರುತ್ತೆ ಫಾರ್ ಪೀಪಲ್ ಹೂ ಹ್ಯಾವ್ ಸಬ್ಸ್ಕ್ರೈಬ್ ಟು ನೀವು ಗ್ರೋಯಿಸ್. ಸಬ್ಸ್ಕ್ರಿಪ್ಷನ್ ಅಂದ್ರೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಹೇಗ್ ಕೊಡ್ತಿದ್ದೀರಾ? ನೀವು ಡಿಮಾಂಡ್ ಅಗ್ರಿಗೇಟ್ ಮಾಡ್ತಿದ್ದೀರಾ? ನೀವು ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ನ ಎಲ್ಲ ಲಿಸ್ಟಿಂಗ್ ತೋರಿಸ್ತಿದ್ದೀರಾ ಅಂದ್ರೆ ಅದ್ರಲ್ಲಿ ನೀವು ಎಕ್ಸ್ಕ್ಲೂಸಿವ್ ಹೇಗ್ ಕೊಡ್ತೀರಾ? ನೀವು ನಿಮ್ಮ ಎಂಡಿಂದ ಆಫರ್ ಕೊಡ್ತೀರಾ? ನಾವು ನಮ್ ಕಡೆಯಿಂದಾನು ಡಿಸ್ಕೌಂಟ್ ಆಫರ್ಸ್ ಅಂಡ್ ಡಿಸ್ಕೌಂಟ್ ಆದ್ರೆ ಕೊಡ್ತೀವಿ. ಕಸ್ಟಮರ್ ಫೈನಲ್ ಚೆಕ್ಔಟ್ ಕ್ವಿಕ್ ಕಾಮರ್ಸ್ ಆಪ್ ಅಲ್ಲಿ ಆಗುತ್ತಲ್ಲ? ರೈಟ್. ಸೊ ಅವರು ನಮ್ಮಲ್ಲಿ ಸಬ್ಸ್ಕ್ರೈಬ್ ಆಗಿದ್ರೆ ಅವರು ಚೆಕ್ಔಟ್ ಮಾಡಕ್ ಹೋದಾಗ ಅವ್ರಿಗೆ ಡಿಸ್ಕೌಂಟ್ ಅಂಡ್ ಆಫರ್ ಕೂಡ ಸಿಗುತ್ತೆ ಗ್ರೋಯಿಸ್ ಕಡೆಯಿಂದ. ಆದ್ರೆ ಚೆಕ್ಔಟ್ ಇನ್ಸ್ಟಾಮಾರ್ಟ್ ಅಲ್ಲಿ ಆಗುತ್ತೆ. ನೀವು ಇನ್ಸ್ಟಾಮಾರ್ಟ್ ಜೊತೆಗೆ ಇವರು ಆಗ ಅಫಿಲಿಯೇಟ್ ಆಂಗಲ್ Affiliate. ಇವ್ರು ಹೇಳ್ತಿದ್ದಾರೆ ಚೆಕ್ಔಟ್ ತಮ್ಮ ಪೇಜ್ ಅಲ್ಲಿ ಮಾಡ್ತಾರೆ ಅಂತ, ಮತ್ತೆ ಬ್ಯಾಕ್ ಹ್ಯಾಂಡ್ ಅಲ್ಲಿ ಈ ಪ್ರಾಡಕ್ಟ್ ಇವ್ರಿಗೆ ಸಪ್ಲೈ ಮಾಡ್ತಾರೆ ಅಂಡ್ ದೇ ವಿಲ್ ಬಿ ಸಪ್ಲೈಯಿಂಗ್ ದ ಆರ್ಡರ್. ಆದ್ರೆ ಆರ್ಡರ್ ಇಸ್ ಪ್ಲೇಸ್ಡ್ ಆನ್ ಗ್ರೋಯಿಸ್ ಆಪ್. ಯಾ ಕಾಂಪ್ಲಿಕೇಟೆಡ್ ಇದು ಸ್ವಲ್ಪ ಕಷ್ಟ. ಇದು ತುಂಬಾ ರೇರು ನಿಮ್ಮ ಆಪ್ ಅಲ್ಲಿ ಚೆಕ್ಔಟ್ ಆಗಿ ಅವರು ಸಪ್ಲೈ ಮಾಡೋದು. ವಾಟ್ ಯೂಶುವಲಿ ಹ್ಯಾಪನ್ಸ್, ಮತ್ತೆ ಟ್ರಾವೆಲ್ ಅಲ್ಲಿ ಕೂಡ ಆಗುತ್ತೆ ಇದು. ನಾನು ಅದೇ ಹೇಳ್ಬೇಕು ಅನ್ಕೊಂಡೆ. ಇದು ಟ್ರಾವೆಲ್ travel ಅಲ್ಲಿ ಅಲ್ಲಿ ಇದು ತುಂಬಾ ತುಂಬಾನೇ ನಡೆಯುತ್ತೆ. ಇದೆ. ನೀವು Live ಗೂಗಲ್ booking. ಫ್ಲೈಟ್ಸ್ ಅಲ್ಲಿ ಹುಡುಕಿದ್ರೆ ಅದು 10 ಬೇರೆ ಲಿಸ್ಟ್ ತೋರಿಸುತ್ತೆ. ಮೇಕ್ ಮೈ ಟ್ರಿಪ್, ಕ್ಲಿಯರ್ ಟ್ರಿಪ್, ಆತ್ರ Correct. ಎಕ್ಸೆಟ್ರಾ. ಅದನ್ನ ಕ್ಲಿಕ್ ಮಾಡಿದ್ರೆ ಅದು ರೀಡೈರೆಕ್ಟ್ ಆಗುತ್ತೆ
ಆದ್ರೂ UTR ಇಂದ ಅವ್ರಿಗೆ ಗೊತ್ತಾಗುತ್ತೆ ಇದು ಗೂಗಲ್ ಫ್ಲೈಟ್ ಇಂದ ಬಂದಿದೆ ಅಂತ, ಹಾಗಾಗಿ ಅವ್ರಿಗೆ Yeah, yeah, update yeah, ಕೊಡ್ತಾರೆ. yes. ಫೈನಲ್ Yeah. ಚೆಕ್ಔಟ್ ನಡೆಯೋದು ಅವ್ರ ವೆಬ್ಸೈಟ್ ಅಲ್ಲಿ. ಹಾ, yeah, ನಿಮ್ಮ yeah, ಆಪ್ ಅಲ್ಲಿ ಬಹುಶಃ ಇಲ್ಲ ಅನ್ಸುತ್ತೆ, ಬಹುಶಃ ಅಲೋ ಮಾಡಲ್ಲ. ಅಂದ್ರೆ ಇವರು ಇನ್ಸೆಂಟಿಫೈ ಮಾಡ್ತಾ ಇದ್ದಾರೆ ಟು ಗೆಟ್ ದ ಕಸ್ಟಮರ್ ಟು ಬೈ ಥ್ರೂ ದ ಸಬ್ಸ್ಕ್ರಿಪ್ಷನ್ ಸೊ ದಟ್ ದಿ ಕೀಪ್ ಕಮಿಂಗ್ ಬ್ಯಾಕ್. Exactly, ಯುವರ್ ಮಾಡೆಲ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಅಫಿಲಿಯೇಟ್ ಓನ್ಲಿ. ಯಾ ನಿಮ್ ವಿಂಗಲ್ ತಗೊಂಡ್ಬಿಡಿ ಸರ್. ಈಗ ಅಂದ್ರೆ ಇವಾಗ ಇವ್ರು ಅದೇ ಮಾಡಲ್ ಅಲ್ಲಿ ಇದ್ದಾರೆ. ಇವ್ರು ಇವಾಗ ಐಡಿಯಾ ಬಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ, ಮತ್ತೆ ದುಡ್ಡು ನಿಮ್ ಜೇಬಿಂದ ಬರುತ್ತೆ ಅಷ್ಟೇ, ಸೇಮ್ ಮಾಡಲ್. ಅರ್ಜುನ್, ನನಗೆ ಈ ಸ್ಪೇಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. Yes, ನೀವು sir. ಏನು ಐಡಿಯಾ ಹೇಳಿದಿರಾ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ಪ್ಲೇಯರ್ಸ್ ಇದ್ದಾರೆ ಇದನ್ನ ಮಾಡ್ತಿರೋರು. ಸೊ ಐ ವಿಲ್ ಗಿವ್ ಯು ಈ 15 ಲಕ್ಷ, ಬಟ್ ನಾಟ್ ಟುಡೇ. ಈ ಐಡಿಯಾದಲ್ಲಿ ನಾವೆಲ್ಲ ಫ್ಲಾಪ್ ಪಾಯಿಂಟ್ ಔಟ್ ಮಾಡಿದೀವಲ್ಲ, ಅದ್ರ ಮೇಲೆ ಕೆಲಸ ಮಾಡಬೇಕು. ಮತ್ತೆ ಯಾವಾಗ ಈ ಆಪ್ ಐಡಿಯಾ ಫುಲ್ ಪ್ರೂಫ್ ಅಲ್ಲಿ ಮತ್ತೆ ಫ್ಲಾಸ್ ಅಲ್ಲಿ ಕೆಲಸಗಳನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಟೆಕ್ ಸೈಡ್ ಇಂದ ಮತ್ತೆ ಯೂಸರ್ ಸೈಡ್ ಇಂದ ಐ ವಿಲ್ ಜಾಯ್ನ್ ಯು ಬೈ ದಟ್ ಟೈಮ್. ಓಕೆ ಓಕೆ. I think that's a ಗ್ರೇಟ್, great ದಟ್ಸ್ ಅ ವೆರಿ ಗ್ರೇಟ್ ಅಪ್ರೋಚ್. ಲವ್ಲಿ ಐಡಿಯಾ. ಏನೇನು ಫ್ಲಾಸ್ ನಾನೇನು ಹೇಳಿದ್ನಲ್ವಾ ಅವೆಲ್ಲ ತುಂಬಾ Yeah. ಚಿಕ್ಕ ಚಿಕ್ಕ ವಿಷಯಗಳು, ಆದ್ರೆ ತುಂಬಾ ಸ್ಪೆಸಿಫಿಕ್. ಥ್ಯಾಂಕ್ ಯು. ವೆಲ್ ಡನ್. ಕಮ್ ಪ್ಲೀಸ್. ಇದೇ ಈ ಸ್ಟೇಜಿನ ವಿಶೇಷತೆ. ನೀವು ನಿಮ್ಮ ಐಡಿಯಾನ ತಗೊಂಬನ್ನಿ, ಮತ್ತೆ ಇಲ್ಲಿಂದ ಮೆಂಟರ್ಶಿಪ್ ನ ತಗೊಂಡು ಹೋಗಿ, ಇನ್ವೆಸ್ಟ್ಮೆಂಟ್ ತಗೊಂಡು ಹೋಗಿ, ಮತ್ತಷ್ಟು ಐಡಿಯಾಸ್ಗಳನ್ನ ತಗೊಂಡು ಹೋಗಿ. ಥ್ಯಾಂಕ್ ಯು. I'm very thankful to Arjun sir for giving me this opportunity. For sure, ಏನೇನ್ ಫ್ಲಾಸ್ ಇದೆ I'll make sure I'll make sure ಏನೇನ್ ಫ್ಲಾಸ್ ಇದೆ ಅದನ್ನೆಲ್ಲ ಟ್ಯಾಕಲ್ ಮಾಡಿ ಫುಲ್ ಪ್ರೂಫ್ ಆಪ್ ಮಾಡಿ ಫೈನಲಿ ಇನ್ವೆಸ್ಟ್ಮೆಂಟ್ ಸೆಕ್ಯೂರ್ ಮಾಡ್ತೀನಿ. I'm very excited for this and I'm very grateful for the opportunity.